ನೀವಿಲ್ಲಿ ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ. ಕರ್ನಾಟಕ ರಾಜ್ಯ ಅನುದಾನಿತ ಶಾಲೆ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಜಿಲ್ಲಾ ಘಟಕ ಗದಗ್ ವತಿಯಿಂದ ಬೆಳಗಾವಿ ಅಧಿವೇಶನದಲ್ಲಿ ಹಳೆ ಪಿಂಚಣಿ ಜಾರಿಗೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಒತ್ತಾಯಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರಿಗೆ ಪ್ರತಿಭಟನೆ. ಬೆಳಗ್ಗೆ ಮುಳುಗುಂದ ನಾಕದಿಂದ ಗದಗ ಜಿಲ್ಲೆಯ ಎಲ್ಲ ತಾಲೂಕುಗಳ ನೌಕರರು ಒಂದೆಡೆ ಸೇರಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಘೋಷಣೆಗಳೊಂದಿಗೆ ಬೆಳಗಾವಿಗೆ ತೆರಳಿದರು. ಇದೇ ಸಂದರ್ಭದಲ್ಲಿ ಕನಕದಾಸ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ರವೀಂದ್ರನಾಥ್ ಬಿ ದಂಡಿನವರ್ ಬೆಳಗಾವಿಯಲ್ಲಿ ಮಾತನಾಡಿ, ಶಿಕ್ಷಕ ನೌಕರರ ಬೇಡಿಕೆಗಳಿಗೆ ವಿವಿಧ ಸಂಘಟನೆಗಳು ಒಂದಾಗಿ ಹೋರಾಟಕ್ಕೆ ನಿಂತಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಹೋರಾಟವು ಯಶಸ್ವಿಯಾಗಲಿ. ರಾಜ್ಯ ಸರ್ಕಾರ ನಿಮ್ಮ ಪಿಂಚಣಿ ಹಣವನ್ನು ನೀಡಲಿ. ಪಿಂಚಣಿ ವಂಚಿತರು ಬೆಳಗಾವಿ ಚಲೋ ಕಾರ್ಯಕ್ರಮ ಶಿಕ್ಷಕರ ಜಲವಂತ ಸಮಸ್ಯೆಗಳನ್ನು ಈಡೇರುವಂತೆ ಸಂಘಟಿತವಾಗಿ ಹೋರಾಟ ಮಾಡಿ ಎಂದು ಮಾತನಾಡುವ ಮೂಲಕ ಕರೆ ನೀಡಿದರು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಜಿ ಹನುಮಂತಪ್ಪ, ರಾಜ್ಯ ಉಪಾಧ್ಯಕ್ಷರಾದ ಈರಣ್ಣ ಆದಿಮನಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಕೊರ್ಲಳ್ಳಿ, ಗೌರವಾಧ್ಯಕ್ಷರಾದ ಬಿ.ವಿ. ಕೊಳ್ಳಿ, ಕರ್ನಾಟಕ ಮಾಧ್ಯಮಿಕ ಶಾಲಾ ಸಂಘದ ಗದಗ್ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎ.ಎಂ. ಕುಂದ್ರಳ್ಳಿ, ಎಸ್.ಎಸ್. ಚಿಕ್ಕೊಪ್ಪ, ರೇಣುಕಾಮಠ್, ಎಚ್.ಪಿ. ಹಡಪದ್, ಎಸ್.ಎಸ್. ಚಿಕ್ಕಮಠ್, ಬಿ.ಎ. ಹೂಗಾರ್, ಉಮೇಶ್ ಹಿರೇಮಠ್, ಸತೀಶ್ ವಾಸಿ, ಎಸ್.ವಿ. ಡಣಾತ್ಮರ್, ಪಿ.ಐ. ಗಿಂಡಿಮಠ್, ಎಂ.ಸಿ. ಗುಳೇದ್, ಝೆಡ್.ಎಂ. ಕಾಜಿ, ಎಸ್.ಎಂ. ಅಂಗಡಿ, ಧನುಪು ನಾಯ್ಕ್, ಬಿ.ಎಸ್. ಬಸವನಗೌಡ, ಸಿ.ವೈ. ಚನ್ನಪ್ಪಗೌಡರು, ಆರ್. ನಾಗರಾಜ್, ಡಾಕ್ಟರ್ ರಾಜಶೇಖರ್ ಕನಕರೆಡ್ಡಿ, ಎಸ್.ಕೆ. ವಂಡ್ಕರ್, ಬಿ.ಕೆ. ಕಟ್ಟಿಮಿನಿ ಸೇರಿದಂತೆ ಎಲ್ಲ ತಾಲೂಕುಗಳ ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು, ತಾಲೂಕುಗಳ ಪದಾಧಿಕಾರಿಗಳು ಪಿಂಚಣಿ ವಂಚಿತ ನೌಕರರ ಬೆಳಗಾವಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ. ಇವತ್ತು ಬೆಳಗಾವಿಯಲ್ಲಿ ತಾವು ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರದ ಕಣ್ಣು ತೆರೆಸಬೇಕು, ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ತಾವೆಲ್ಲರೂ ದೂರದಿಂದನ ಬೆಳಗ್ಗೆಯಿಂದನ ಬಂದು ಈಗಾಗಲೇ ಇಂಥ ಬಿಸಿಲಲ್ಲಿ ಸಹಿತ ತಾವೆಲ್ಲರೂ ಸಹಿತ ಪ್ರಾಣನ ಬಿಟ್ಟೆವು ಆದ್ರೆ ಪಿಂಚಣಿ ಬಿಡುವುದಿಲ್ಲ ಅಂದು ಎಲ್ಲರೂ ಸಹಿತ ಒಂದು ಒಮ್ಮನಸ್ಸಿನಿಂದ ಒಂದು ಹೋರಾಟ ಮಾಡಿ ಯಶಸ್ಸನ್ನು ಕಾಣಿಸೋಣ ಅಂತೇಳಿ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಅಭಿನಂದನೆಗಳು. ಇವತ್ತು ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗ್ಬೇಕಂದ್ರೆ ಇವತ್ತು ತಾಯಿನೂ ಸಹಿತ ಮಕ್ಕಳು ಹತ್ರ ಮಾತ್ರ ಹಾಲು ಕೊಡ್ತಾಳೆ. ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟದೆ. ಇವತ್ತು ಯಾವುದೇ ಸರ್ಕಾರ ಇರಲಿ ಬಹಳಷ್ಟು ಚರ್ಮ ದಪ್ಪ ಆಗಿಬಿಟ್ಟಾವ. ಯಾವುದೇ ಹೋರಾಟಗಾರರಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಸರ್ಕಾರಗಳು ಬಹಳ ಕಡಿಮೆ. ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ತಾವೆಲ್ಲರೂ ದೂರದಿಂದನ ಬೆಳಗ್ಗೆಯಿಂದನ ಬಂದು ಈಗಾಗಲೇ ಇಂಥ ಬಿಸಿಲಲ್ಲಿ ಸಹಿತ ತಾವೆಲ್ಲರೂ ಸಹಿತ ಪ್ರಾಣನ ಬಿಟ್ಟೆವು ಆದ್ರೆ ಪಿಂಚಣಿ ಬಿಡುವುದಿಲ್ಲ ಅಂದು ಎಲ್ಲರೂ ಸಹಿತ ಒಂದು ಒಮ್ಮನಸ್ಸಿನಿಂದ ಒಂದು ಹೋರಾಟ ಮಾಡಿ ಯಶಸ್ಸನ್ನ ಕಾಣಿಸೋಣ ಅಂತೇಳಿ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲ ಅಭಿನಂದನೆಗಳು. ಇವತ್ತು ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗ್ಬೇಕಂದ್ರೆ ಇವತ್ತು ತಾಯಿನೂ ಸಹಿತ ಮಕ್ಕಳು ಹತ್ರ ಮಾತ್ರ ಹಾಲು ಕೊಡ್ತಾಳೆ. ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಬಿಟ್ಟದೆ.